ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಿನ್ ಮುಖ ನೋಡಕ್ಕೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ಇಲ್ಲಿ ಬರಕ್ಕೂ ಹೋಗ್ಬೇಡ, ಫೋನ್ ಮಾಡಕ್ಕೂ ಹೋಗ್ಬೇಡ. ಶ್ರೀ ಜಾನ್ವಿಗಾದ್ರೂ ನೆಮ್ಮದಿ ಜೀವನ ಕೊಡಪ್ಪ ದೇವ್ರೆ. ದೇವ್ರೆ, ಬದುಕಿದ್ದಾಗ್ಲೇ ನರಕ ತೋರಿಸ್ಬಿಟ್ಟೆ, ಸತ್ ಮೇಲಾದ್ರೂ ಸ್ವರ್ಗಕ್ಕೆ ಕರ್ಕೋ ದೇವ್ರೆ. ನಾವು ಮಾಡಿದ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ್ತ ಅಂದ್ರೆ ಇದೆ. ಅಜ್ಜಿ, ನಿಮ್ಮ ಮೊದಲನೇ ಕೈ ತುತ್ತು ನನಗೆ ಸೇರಬೇಕು, ಎರಡನೇ ಕೈ ತುತ್ತು ನನಗೆ ಸೇರಬೇಕು. ನೀವೆಲ್ಲ ಇಲ್ಲಿಗೆ ಹೇಗ್ ಬಂದ್ರಿ? ನಾವೆಲ್ಲ ಇಲ್ಲೇ ಇರೋದು ಅಂತ ಹೇಗೆ ಕಂಡು ಹಿಡಿದ್ರಿ? ಮೊದಲು ನೀವುಗಳು ಮಾಡಬೇಕು ಅಂದ್ಕೊಂಡಿರೋ ಕೆಲಸನ ಎಲ್ಲರೂ ಸೇರಿ ಪೂರ್ತಿ ಮಾಡೋಣ. ಇಷ್ಟು ವರ್ಷ ನೀವು ಯಾರು ನನ್ನ ಬಿಟ್ಟು ಊಟ ಮಾಡಿದವರಲ್ಲ, ಇವತ್ತು ಮಾಡೋ ಹಾಗಿಲ್ಲ. ಕೊಡಿ ಅಜ್ಜಿ ಕೈ ತುತ್ತನ. ನನಗೂ ಕೊಡಿ. ನಾನು ನಿಮ್ಮನೆಯವನೇ, ನನಗೂ ಕೊಡಿ. ನಾವು ತಿನ್ಬೇಕು ಅಂತ ಅನ್ಕೊಂಡಿದ್ದು ಅನ್ನ ಅಲ್ಲ ಕಣೋ, ವಿಷ. ನಮಗೆ ಗೊತ್ತು. ಹೀಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗೋ ಪ್ಲಾನ್ ಮಾಡಿದ್ರ? ಯಾಕಜ್ಜಿ ಹೇಗೆ ಮಾಡಿದ್ರಿ? ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನೀನ್ ಕಷ್ಟಪಡ್ತಾ ಇದ್ದೀಯ. ನಾವೆಲ್ಲ ನಿನ್ ಪಾಲಿಗೆ ಭಾರ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಯಾಕೆ ನಾನೊಂದು ಕೆಲಸ ಹುಡುಕಿ ನಿಮ್ಮನ್ನೆಲ್ಲ ಸಾಕ್ತೀನಿ ಅನ್ನೋ ನಂಬಿಕೆ ನಿಮಗಿಲ್ವಾ? ಅಜ್ಜಿ, ಶ್ರೀ ಭಾರ ಇಳ್ಸಕ್ಕೆ ಇಂಥ ನಿರ್ಧಾರ ತಗೊಳ್ಳೋದಾ? ಇಷ್ಟು ವರ್ಷ ನನಗೋಸ್ಕರ ನೀವು, ನಿಮ್ಗೋಸ್ಕರ ನಾನು ಅಂತ ಬದುಕಿದ್ದೀವಿ. ಇವಾಗ ನಾನು ಒಬ್ಬನೇ ಬಿಟ್ಟು ಹೋಗೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬಂತು ಅಜ್ಜಿ? ಒಬ್ಬನ್ನ ಎಲ್ಲಿ ಬಿಟ್ಟು ಹೋಗ್ತಿದೀವೋ. ನಿನ್ ಜೊತೆ ಜಾಹ್ನವಿ ಇದ್ದಾಳಲ್ಲ, ನೀವಿಲ್ದೆ ಶ್ರೀ ಬದುಕ್ತಾನ? ಶ್ರೀ ಇಲ್ದೆ ನಾನು ಬದುಕ್ತೀನ? ಸಾಯೋದಾದ್ರೆ ಎಲ್ಲರೂ ಒಟ್ಟಿಗೆ ಸಾಯೋಣ. ನಮಗೂ ಒಂದು ತುತ್ತು ಕೊಡಿ. ನೀವೆಲ್ಲ ಇಲ್ದೇ ಇರೋ ಬದುಕು ನಮಗೆ ಬೇಡ. ಕೊಡಿ ಅಜ್ಜಿ ಕೈ ತುತ್ತನ. ಕೊಡಿ ಅಜ್ಜಿ. ಕೊಡಿ ಅಜ್ಜಿ. ಪ್ಲೀಸ್ ಕಣೋ, ನಿನ್ ಬಾಯಲ್ಲಿ ಯಾವತ್ತೂ ಸಾಯೋ ಮಾತು ಬರಬಾರ್ದು ಶ್ರೀ. ಇನ್ಮೇಲೆ ನಿಮ್ಮ ಮನ್ಸಲ್ಲಿ ಕೂಡ ಇಂಥ ಯೋಚನೆ ಬರಬಾರ್ದು. ಆಯ್ತು, ಬರಲ್ಲ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು. ಹಾಗಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್, ಪ್ರಾಮಿಸ್ ಕಣ, ಪ್ರಾಮಿಸ್, ಪ್ರಾಮಿಸ್.
ಇದ್ದೀನಿ ಶ್ರೀ. ಸತ್ತೋಗ್ತೀನಿ ಕಣೋ. ಕಲಾಮಮ್ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಪಿಕ್ ಮಾಡ್ತಿಲ್ಲ. ನೀವೆಲ್ಲ ಸೇಫ್ ಆಗಿದ್ರಿ ಅಂತ ಹೇಳೋಣಂದ್ರೆ ಫೋನ್ ಆನ್ಸರ್ ಮಾಡ್ತಿಲ್ಲ. ಶ್ರೀ, ಅವ್ರ ಫೋನ್ ಸೈಲೆಂಟ್ ಮೋಡಲ್ಲಿ ಇರಬೇಕು. ಲ್ಯಾಂಡ್ಲೈನಿಗೆ ಟ್ರೈ ಮಾಡು. ಲ್ಯಾಂಡ್ಲೈನ್ಗೂ ಟ್ರೈ ಮಾಡಿದೆ ಜಾನು, ಯೂಸೇ ಇಲ್ಲ. ಯಾಕೆ ಕಲಾಮಮ್ ಫೋನ್ ಆನ್ಸರ್ ಮಾಡ್ತಿಲ್ಲ ನೋಡಿ? ಕಲಾಮಮ್ ನಿಮ್ಮಲ್ಲಿ ಯಾರಿಗಾದ್ರೂ ಫೋನ್ ಮಾಡಿದ್ರಾ? ಹೇಳಿ ಮಾಮ್. ನಂಗೆ ಮಾಡಿದ್ಲು ಸ್ವಲ್ಪ ಹೊತ್ತು ಮುಂಚೆ. ಏನು ಮಾತಾಡಿದ್ರಿ? ಕೋಪದಲ್ಲಿ ಬೈದ್ಬಿಟ್ಟೆ ಶ್ರೀ. ಏನಂತ ಬೈದ್ರಿ? ಆವತ್ ನಿನ್ ಗಂಡ ಕರೆದ ತಕ್ಷಣ ನಮ್ ಕಡೆ ತಿರುಗಿ ನೋಡ್ದೆ ಹೊರಟೋದೆ. ಆವತ್ ನಿಂಗೆ ನಮ್ಮ ಬಗ್ಗೆ ಯೋಚನೆ ಬರ್ಲಿಲ್ವಾ? ನಿನ್ ಮುಖ ನೋಡಕ್ಕೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ನಿನ್ ಬರಕ್ಕೂ ಹೋಗ್ಬೇಡ, ಫೋನ್ ಮಾಡಕ್ಕೂ ಹೋಗ್ಬೇಡ. ಯಾಕೆ ಮ್ಯಾಮ್ ಹಾಗೆ ಮಾತಾಡಕ್ಕೆ ಹೋದ್ರಿ? ಅವ್ರು ಏನಾದ್ರೂ ನೊಂದ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋದು? ಅದಕ್ಕೆ ನೀವುಗಳು ಹೊಣೆ ಹಾಕ್ತೀರಾ? ನಾನಿಲ್ಲ ಅನ್ನೋ ಕಾರಣಕ್ಕೆ ಈ ಮನೇಲಿ ನಗು ಮಾಯ ಆಗಬಾರ್ದು. ಅವರು ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ. ನಾನು ಈಗಲೇ ಅವ್ರ ಮನೆಗೆ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ಪ್ಲೀಸ್ ಹೋಗೋ, ಮೊದಲು ಹೋಗೋ ಶ್ರೀ. ಕಲಾಮಮ್ಮಿ ಫೋನ್ ಮಾಡ್ತಿದ್ದಾರೆ. ಹಲೋ ಕಲಾಮಮ್, ಏನ್ ಮಾಡ್ತಿದ್ದೀರಾ? ಯಾಕೆ ಅವಾಗಿಂದ ಫೋನ್ ಪಿಕ್ ಮಾಡ್ತಿರ್ಲಿಲ್ಲ? ನನ್ನ ಕ್ಷಮಿಸ್ಬಿಡು ಶ್ರೀ. ನನ್ನಿಂದಾಗಿ ನೀವೆಲ್ಲರೂ ಕಷ್ಟಪಡೋದಾಯ್ತು. ನಾನು ತುಂಬ ಕೆಟ್ಟೋಳು ಶ್ರೀ. ನನ್ನಿಂದ ನೀವೆಲ್ಲರೂ ಸಾಯೋ ಸ್ಥಿತಿಗೆ ಬಂದಿದ್ದೀರಾ. ಆದ್ರೆ ನನ್ನ ಕ್ಷಮಿಸು ಶ್ರೀ. ನಾನು ದೊಡ್ಡ ಪಾಪಿ. ಮಾಮ್, ನನ್ನ ಮಾತು ಕೇಳಿ. ನನ್ನ ಗಂಡ ಕರೆದ್ರು ಅಂತ ಕಷ್ಟದಲ್ಲಿ ನನ್ನ ಆಸರೆ ಆಗಿದ್ದ ಅತ್ತೆ, ಮಾತಕ್ಕ, ಲಲ್ಲು, ವಸು ಎಲ್ಲರನ್ನು ಬಿಟ್ಟು ನನ್ನ ಅನುಕೂಲ ನೋಡ್ಕೊಂಡು ಹೊರಟ್ಬಿಟ್ಟೆ. ಮಾಮ್ ಪ್ಲೀಸ್ ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ಇನ್ನು ಕೇಳೋದಕ್ಕೆ ಏನು ಉಳಿದಿಲ್ಲ ಶ್ರೀ. ಸಾಧ್ಯವಾದರೆ ನೀವೆಲ್ಲರೂ ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ನಾನು ಬದುಕೋ ಅರ್ಹತೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಶ್ರೀ. ಮಾಮ್ 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 ಪ್ಲೀಸ್ ಒಂದು ನಿಮಿಷ ನನ್ನ ಮಾತು ಕೇಳಿ. ಕೊನೆಯದಾಗಿ ನನ್ನ ಮುದ್ದಿನ ಮಗನ ಜೊತೆ ಮಾತಾಡಬೇಕು ಅನ್ನಿಸ್ತು ಶ್ರೀ. ಅದಕ್ಕೆ ಫೋನ್ ಮಾಡಿ. ಈಗ ಸಮಾಧಾನ ಆಯ್ತು. ನೀನು ಚೆನ್ನಾಗಿರ್ಬೇಕು, ಜಾನ್ವಿನೂ ಚೆನ್ನಾಗಿರ್ಬೇಕು ಶ್ರೀ. ಕಲಾಮಮ್ ಪ್ಲೀಸ್ ಮಾಮ್ ಪ್ಲೀಸ್ ನನ್ನ ಮಾತು ಕೇಳಿ. ಮಾತಾಡಕ್ ಬಿಡು ಶ್ರೀ. ಮೊದಲು ನನ್ನ ಮಾತು ಕೇಳು. ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ನಿನ್ನ ಮಗಳಾಗಿ ಹುಟ್ಟು ಬನ್ನಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಅಮ್ಮನಾಗಿ ನಿನ್ನ ಜೊತೆ ಕೊನೆವರೆಗೂ ಬಹಳ ಭಾಗ್ಯ ಸಿಗ್ಲಿಲ್ಲ. ಮಗಳಾಗಾದ್ರೂ ಆ ಭಾಗ್ಯ ಸಿಗ್ಲಿ ಅಂತ ಭಗವಂತ ಕೇಳ್ಕೊತೀನಿ ಶ್ರೀ. ಕಲಾಮಮ್ ಕಲಾಮಮ್ ಪ್ಲೀಸ್ ಮಾಮ್ ಪ್ಲೀಸ್ ನನ್ನ ಮಾತು ಕೇಳಿ. ಸಾಯವಂಥದ್ದು ಏನೂ ಆಗಿಲ್ಲ, ಮಿಕ್ಕ ಬಂದಿರಲ್ಲ. ನಿನ್ನ ಜೊತೆ ಮಾತಾಡ್ತಿದ್ರೆ ಮತ್ತೆ ಬದುಕೋ ಆಸೆ ಹುಟ್ಬಿಡತ್ತೆ ಶ್ರೀ. ಫೋನ್ ಇಟ್ಬಿಡ್ತೀನಿ. ಬಾಯ್. ಕಲಾಮಮ್ ಕಲಾಮಮ್ ಪ್ಲೀಸ್ ಮಾಮ್ ಪ್ಲೀಸ್ ಒಂದೇ ನಿಮಿಷ ನನ್ನ ಮಾತು ಕೇಳಿ. ಒಂದೇ ನಿಮಿಷ. ಯಾವ ಮಂದಿರು ಯಾವ ತೊಂದರೆನೂ ಮಾಡ್ಕೊಂಡಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ಕಲಾಮಮ್ ಕಲಾಮಮ್ ಪ್ಲೀಸ್ ಮಾಮ್ ಪ್ಲೀಸ್ ಒಂದೇ ನಿಮಿಷ ನನ್ನ ಮಾತು ಕೇಳಿ. ಒಂದೇ ನಿಮಿಷ. ಯಾವ ಮಂದಿರು ಯಾವ ತೊಂದರೆನೂ ಮಾಡ್ಕೊಂಡಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ಅಂದ್ರೆ ಎಲ್ಲರೂ ಬದುಕಿದಾರ? ಹ್ಞೂ ಮಾಮ್, ಎಲ್ಲರೂ ಸೇಫ್ ಆಗಿದ್ದಾರೆ, ನನ್ನ ಜೊತೆಗೆ ಇದ್ದಾರೆ. ಮತ್ತೆ ನಾನು ಆಗಲೇ ನಾವೆಲ್ಲ ಸಾಯಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ಲು. ಹೊರಟಿದ್ದು ನಿಜ,
ಆದರೆ ನಾನು ಜಾನು ಕರೆಕ್ಟ್ ಟೈಮಿಗೆ ಬಂದ್ವಿ. ಈಗ ಎಲ್ಲ ಅಮ್ಮಂದಿರು ಸೇಫ್ ಆಗಿದ್ದಾರೆ. ನಾನು ಸಾಯ್ಬಾರ್ದು ಅಂತ ಸುಳ್ಳು ಹೇಳ್ತಿದ್ಯಾ? ನನಗೆ ಗೊತ್ತು. ಇಲ್ಲ ಮಾಮ್, ನಾನು ಸುಳ್ಳು ಹೇಳ್ತಿಲ್ಲ. ಬೇಕಾದ್ರೆ ಲಲಿತಾ ಅಮ್ಮನಿಗೆ ಫೋನ್ ಕೊಡ್ತೀನಿ, ಮಾತಾಡಿ ಅವ್ರ ಜೊತೆಗೆ. ಲಲಿತಾ ಮಾಮ್ ಬನ್ನಿ ಇಲ್ಲಿ. ನೀವು ಅವ್ರ ಹತ್ರ ಏನು ಮಾತಾಡಿದ್ರು ಗೊತ್ತಿಲ್ಲ, ಅವ್ರು ಸಹಾಯ ಕೊಟ್ಟಿದ್ರು. ಮಾತಾಡಿ, ನೀವು ಅವ್ರ ಹತ್ರ ಮಾತಾಡಿ. ಕಲ್ಲು, ನಿಂದಮ್ಮಯ್ಯ ಕಣೆ, ಏನು ಹೆಚ್ಚು ಕಮ್ಮಿ ಮಾಡ್ಕೋಬೇಡ. ಲಲ್ಲು, ನಾವೆಲ್ಲರೂ ಇಲ್ಲಿ ಸೇಫ್ ಆಗಿದ್ದೀವಿ. ಹೌದೇನೆ ಲಲ್ಲು? ಮತ್ತೆ ಯಾಕೆ ಅವಾಗಲೇ ನಂಗೆ ಅಷ್ಟೊಂದು ಬೈದೆ? ದೇವ್ರ ಸತ್ಯವಾಗ್ಲೂ ನಿಮ್ಗೆ ತೊಂದರೆ ಆಗಲಿ ಅಂತ ನಾನು ಹಾಗೆಲ್ಲ ಮಾಡಲಿಲ್ಲ. ಏನೋ ಮನ್ಸಿಗೆ ಬೇಜಾರಾಗಿತ್ತು, ಹಾಗಂದ್ಬಿಟ್ಟೆ. ಕ್ಷಮಿಸ್ಬಿಡೆ, ಬೇಜಾರು ಮಾಡ್ಕೋಬೇಡ ಕಣೆ. ನೀನು ನನ್ನಣೆಗೂ ಏನು ಮಾಡ್ಕೋಬಾರ್ದು. ಒಂದು ನಿಮಿಷ, ಶ್ರೀ ಫೋನ್ ಕೊಡು. ಕೊಡ್ತಿದ್ದೀರ? ಕಲಾಮ, ಈಗಲಾದ್ರೂ ನಂಬಿಕೆ ಬಂತ ನಿಮಗೆ ನಾನು ಸುಳ್ಳು ಹೇಳ್ತಿಲ್ಲ ಅಂತ? ನೀವು 6 ಜನ ಅಮ್ಮಂದ್ರೆ ಇಲ್ಲದೆ ಹೋದರೆ ಈ ಶ್ರೀನಿಧಿಗೆ ಅಸ್ತಿತ್ವನೇ ಇಲ್ಲ. ನಿಮ್ಮ 6 ಜನ ಶ್ರೀರಕ್ಷೆ ಇದ್ರೇನೆ ನಾನು ಬದುಕಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಇನ್ಮೇಲೆ ಯಾವ ಕೆಟ್ಟ ನಿರ್ಧಾರನೂ ತಗೋಬಾರ್ದು. ಸರಿ ಕಣಶ್ರೀ, ನೀವೆಲ್ಲ ಕ್ಷೇಮವಾಗಿದ್ದೀರಾ ಅಂದರೆ ನಂಗೆ ಸಮಾಧಾನ ಆಯಿತು. ಥ್ಯಾಂಕ್ ಯು. ನಾನು ನಿನ್ನ ಜೊತೆ ಮಾತಾಡಬೇಕು. ಹಾಂ ಸರಿ, ನಾನು ಇವ್ರನ್ನೆಲ್ಲ ಮನೆ ಕಳಿಸ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಜಾನು, ಇವ್ರನ್ನೆಲ್ಲ ಕರ್ಕೊಂಡು ನಿನ್ನ ಮನೆಗೆ ಹೊರಡು. ಕಲಾಮ ಮಧ್ಯಾಹ್ನ ಮಾತಾಡಬೇಕು ಅಂತ ಹೇಳಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಸರಿ ನೋಡು, ಅಮ್ಮಂದಿರೆಲ್ಲ ತುಂಬ ಸ್ಟ್ರೈನ್ ಆಗಿದ್ದಾರೆ, ಹುಷಾರಾಗಿ ಕರ್ಕೊಂಡು ಹೋಗು. ಸರಿ ಶ್ರೀ, ಬನ್ನಿ ವಾಸು. ರವಿ, ನೀನು ಅಜ್ಜಿನ ಕರ್ಕೊಂಡು ಬಾ. ಬನ್ನಿ ಅತ್ತೆ. ಹೇಳು ಕಲಾ. ರೀ, ಎಲ್ಲರೂ ಸಿಕ್ಬಿಟ್ರತ್ತೆ. ಏನಂದೆ? ಅತ್ತೆ, ಮಾತಕ್ಕ, ವಸು, ಲಲ್ಲು ಎಲ್ಲರೂ ಸಿಕ್ಬಿಟ್ರತ್ತೆ. ಏನು? ಅಮ್ಮ, ಅತ್ತಿಗೆ, ಹೊಸು ಎಲ್ಲರೂ ಸಿಕ್ಬಿಟ್ರ? ಅದನ್ನ ಹೇಳಕ್ಕೆ ಈಗ ತಾನೇ ಶ್ರೀ ಫೋನ್ ಮಾಡಿದ್ದ. ಪಾಪ, ನೀವು ಅವ್ರನ್ನೆಲ್ಲ ಹುಡ್ಕೊಂಡು ಎಲ್ಲಿ ಅಲಿತಿದ್ದೀರೋ ಏನೋ, ಅದಕ್ಕೆ ಫೋನ್ ಮಾಡಿದೆ. ಬೇಗ ಮನೆಗೆ ಬಂದ್ಬಿಡಿ. ಅವ್ರು ಸಿಕ್ಕಿದ ಖುಷಿಗೆ ಪಾಯಸದ ಅಡುಗೆ ಮಾಡ್ತಾ ಇದ್ದೀನಿ. ಸರ್ವನಾಶ ಆಗೋಯ್ತು. ಆ ಹೆಂಗಸರೆಲ್ಲ ಸಿಕ್ಬಿಟ್ರಂತೆ, ಅದು ಜೀವಂತವಾಗಿ. ಹೋಗ್ಲಿ ಬಿಡಿ ಬುದ್ಧಿ, ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಆ ಮುದಿಗೊಡ್ಗಳು ನಿಮ್ಗೇನು ಮಾಡುತ್ತೆ? ಅವ್ರ ಹತ್ರ ಇದ್ದ ಆಸ್ತಿ, ಹಣ, ಒಡವೆ, ಅಂತಸ್ತು ಎಲ್ಲನೂ ಕಿತ್ಕೊಂಡಿದ್ರಿ. ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ವೈರಿನ ಅರ್ಧ ಜೀವ ಮಾಡಿ ಯಾವತ್ತೂ ಬಿಡಬಾರ್ದು. ಆ ಹೆಂಗಸರಿಗೆ, ಆ ಇಡೀ ಕುಟುಂಬದವ್ರಿಗೆ ಅವರ ಒಡವೆ, ಆಸ್ತಿ, ಮನೆ, ಮಠ ಎಲ್ಲ ಕಿತ್ಕೊಂಡಿರೋದು ತುಂಬ ಸಿಟ್ಟಿದೆ ನನ್ನ ಮೇಲೆ. ಅವ್ರ ಜೊತೆಗೆ ನನ್ನ ಪರ್ಮನೆಂಟ್ ದುಶ್ಮನ್ ಆ ಶ್ರೀನಿಧಿ ಇದ್ದಾನೆ. ಅವನು ಇವತ್ತಲ್ಲ ನಾಳೆ ನನಗೆ ರಿವರ್ಸ್ ಹೊಡೆದೇ ಹೊಡಿತಾನೆ. ಅವನ್ನ ನಾನು ಮುಗಿಸ್ಲೇಬೇಕು. ಆಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಹೋಗ್ತಾರೋ, ನನ್ನ ಮುಖ ತೋರ್ಸ್ಬೇಡ. ನನಗೆ ಬರ್ತಾ ಇರೋ ಕೋಪದಲ್ಲಿ ಇಲ್ಲೇ ಹೊಡೆದು ಸಾಯಿಸ್ಬೇಕು ಅಂತ ಇದ್ದೀನಿ. ಮಾಡೋದೆಲ್ಲ ಮಾಡಿ ಏನು ಮಾಡದೇ ಇರೋ ಮಳ್ಳಿ ತರ ನಾಟಕ ಆಡ್ತಿದೆಯಲ್ಲ, ನಾಟಕ ಆಗಕ್ಕಿಲ್ಲ ನಿನಗೆ?
ಕಷ್ಟ ಅಂತ ಮನೆ ಬಂದರ್ನ ಮನೆಯಿಂದ ಆಚೆ ಕಳ್ಸಿದ್ಯಲ್ಲ, ನೀನು ಮನಸ್ಲ ನಿನ್ನ ಯೋಗ್ಯತೆಗೆ. ಅನ್ಪೂರ್ಣಮ್ಮವರು ಸೊಸೆ ಅಂದ್ರು ಮನೆ ಆಸ್ತಿ ಎಲ್ಲ ಕಳ್ಕೊಂಡು ಇರೋ ಜಾಗ ಇಲ್ದರೆ ದೇವಸ್ಥಾನದಲ್ಲಿ ಇದ್ರು. ಅದನ್ನ ನೋಡಕ್ಕಾಗ್ದೆ ಇಲ್ಲಿ ಕರ್ಕೊಂಡ್ಬಂದ್ರೆ ಅನಿಷ್ಟ ಹೆಂಗ್ಸು ನೀನು. ಯಾಕೆ ಅವ್ರನ್ನ ಮನೆ ಬಿಟ್ಟು ಹೋಗಾಕ್ ಮಾಡ್ದೆ? ಶ್ರೀನಿಧಿ, ರವಿ, ಜಾನು ಎಲ್ಲ ಅವ್ರನ್ನ ಹುಡುಕ್ತಾ ಇದ್ದಾರಂತೆ, ಇನ್ನೂ ಸಿಕ್ಕಿಲ್ವಂತೆ. ಎಲ್ಲೋದ್ರೋ ಏನೋ, ಏನ್ ಮಾಡ್ಕೊಂಡ್ರು? ನಾನೇನ್ರಿ ಮಾಡ್ದೆ? ಆಗೋ ಅನಿಷ್ಟಕ್ಕೆಲ್ಲ ನಾನ್ ಕಾರಣನಾ? ನಾನೇನು ಅವ್ರ ಹತ್ರ ಹೋಗಿ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ನ? ನೀನು ಬಂದು ಕೆಟ್ಟ ನಾಲ್ಗೆಲ್ಲ ಮಾತಾಡಿದಕ್ಕೆ ಅವ್ರು ಮನೆ ಬಿಟ್ಟು ಹೋಗಿದ್ದು. ಮಾತ್ಗೂ ನನ್ನ ಮಗಳ ಜೀವನ ಹಾಳಾಯ್ತು ಅಂತ ಚುಚ್ಚು ಮಾತಾಡಿದಕ್ಕೆ ಮನೆ ಬಿಟ್ಟು ಹೋಗಿದ್ದು. ಜಾಹ್ನವಿ ಭವಿಷ್ಯ ಹಾಳಾಗೋದಕ್ಕೆ ಅವ್ರ ಕಾರಣ ಅಲ್ವಾ? ಅವ್ರಿಗೆ ಇರೋದಕ್ಕೆ ಒಂದು ಮನೆನೂ ಗತಿ ಇಲ್ಲ. ನನಗೆ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಆಯಿತು, ಅದಕ್ಕೆ ಹಾಗೆ ಮಾತಾಡಿದೆ. ನನ್ನ ಜಾಹ್ನವಿ ತಾಯಿ ಅನ್ನೋ ಹಕ್ಕಲ್ಲಿ ಒಂದು ಮಾತಾಡಿದೆ, ಅಷ್ಟು ಹಕ್ಕಿಲ್ವಾ ನನಗೆ? ಎಂತ ತಾಯಿನೇ ನೀನು? ಒಂದು ದಿನ ಜಾಹ್ನವಿನ ಪ್ರೀತಿಯಿಂದ ಮಾತಾಡ್ತಾಳಲ್ಲ ನೀನು, ತಾಯಿ ಹಕ್ಕನ ಬಗ್ಗೆ ಮಾತಾಡ್ತೇನೆ. ಎಲ್ಲ ಕಲ್ತೆ ನಾಟಕನ ಮನೆಯಿಂದ ನಾನು ಹೋಗಲ್ಲ. ಹೋಗ್ಲಿಲ್ಲ ಅಂದ್ರೆ ಕುಟ್ಕೊಂಡು ಸಾಯಿಸ್ಬಿಡ್ತೀನಿ. ಏನೋ ರವೆ, ಸಿಕ್ಕಿದ್ರ? ಎಲ್ಲಿ ಸಿಕ್ಕಿದ್ರು? ಹೌದಾ? ಸದ್ಯ ಹುಷಾರ ಮನೆ ಕರ್ಕೊಂಬರಪ್ಪ. ಹಲೋ ಶ್ರೀ. ಹಾಕಲ್ಲ ಮಾಮ್. ಏನೂ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? ಏನೂ ಪ್ರಾಬ್ಲಮ್ ಆಗಿಲ್ಲ ಮಾಮ್. ಆದರೆ ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಏನಾಗ್ತಿತ್ತು ಅಂತ ಹೇಳೋದು ಕಷ್ಟ. ಸದ್ಯ ದೇವ್ರು ದೊಡ್ಡವನು, ಏನೂ ಆಗದೆ ಎಲ್ಲರೂ ಸೇಫಾಗಿ ಸಿಕ್ಕಿದ್ರು. ಎಲ್ರೂ ಜಾನು ಮನೆ ಕರ್ಕೊಂಡು ಹೋದ್ಲು. ಅವ್ರಿಗೇನಾದರೂ ಆಗಿದ್ದಿದ್ರೆ ನಾನು ಖಂಡಿತ ಬದುಕಿರ್ತಿರ್ಲಿಲ್ಲ ಶ್ರೀ. ಪ್ಲೀಸ್ ಕಲಾ ಮಾಮ್, ಹಾಗೆಲ್ಲ ಮಾತಾಡಬೇಡಿ. ನಿಜವಾಗ್ಲೂ ಶ್ರೀ, ನೀನು ಫೋನ್ ಬರೋದು ಇನ್ನು 1 ನಿಮಿಷ ಲೇಟ್ ಆಗಿದ್ದಿದ್ರು ನಾನು ಬದುಕುಳಿತಿರ್ಲಿಲ್ಲ ಶ್ರೀ. ಸಾಯೋ ಅಂತ ಕಷ್ಟ ಏನು ಬಂದಿತ್ತು ಮಾಮ್ ನಿಮಗೆ? ನಿಮ್ಮನ್ನೆಲ್ಲ ಬಿಟ್ಟು ಬದುಕೋಕ್ಕಿಂತ ಇನ್ಯಾವ ಕಷ್ಟ ಇದೆ ಹೇಳು ಶ್ರೀ? ಹಾಗಂತ ಸಾಯೋ ನಿರ್ಧಾರ ಮಾಡ್ತಾರೆ ಯಾರಾದರೂ? ಮತ್ತೆ ನಿಮ್ಮನ್ನೆಲ್ಲ ಕಣ್ ತುಂಬ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಹೇಳ್ಕೊಳೋಣ ಅಂತ ಬಂದೆ. ಆದರೆ ಜಾಹ್ನವಿ ಬಿಟ್ಟು ನಾನು ಯಾರೂ ಸರಿಯಾಗಿ ಮಾತಾಡಿಸ್ಲೇ ಇಲ್ಲ. ನೀನು ಕೂಡ ಶ್ರೀ. ಅದು ಹಾಗಲ್ಲ ಮಾಮ್, ನಿನ್ನೆ ನನಗೆ ಸಿಗೋ ಕೆಲಸ ತಪ್ಪು ಹೋಯಿತು ಅಂತ ಎಲ್ಲರೂ ಬೇಜಾರಾಗಿದ್ರು, ಅದಕ್ಕೆ ಹಾಗೆ ಮಾತಾಡಿದ್ವಿ. ನನಗೆ ಗೊತ್ತಿತ್ತು ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾರೆ ಬಿಡು. ಆದರೆ ಇವತ್ತೆಲ್ಲ ನಾಳೆ ಎಲ್ಲರೂ ಸಮಾಧಾನ ಮಾಡ್ಕೋತಾರೆ, ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಮತ್ತೆ ಅಂತ ಅಂದ್ಕೊಂಡಿದ್ದೆ ಕಣೋ. ನೀವು ಹೋದ್ಮೇಲೆ ರಾತ್ರಿ ಬೇರೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ನಲ್ಲ ನಿಮಗೆ. ಫೋನಲ್ಲಿ ಎಲ್ಲರೂ ಮನೆ ಬಿಟ್ಟು ಹೋಗ್ತಿರೋ ವಿಷಯ ಹೇಳಿದಾಗ ನಂಗೆ ತುಂಬಾ ಗಾಬರಿ ಆಯಿತು ಶ್ರೀ. ಅದಕ್ಕೆ ಎಲ್ರಿಗೂ ಒಂದ್ಸತಿ ಫೋನ್ ಮಾಡಿದೆ, ಆದರೆ ಯಾರೂ ರಿಸೀವ್ ಮಾಡಲಿಲ್ಲ. ಲಲ್ಲು ಅಂತೂ ಫೋನ್ ಮಾಡಿ ನಾವೆಲ್ಲ ಈ ಲೋಕನೇ ಬಿಟ್ಟು ಹೋಗ್ತಾ ಇದ್ದೀವಿ, ನೀನು ಮಾತ್ರ ಇಲ್ಲಿ ಸುಖವಾಗಿರು ಅಂತ ಹೇಳಿಬಿಟ್ಲು. ನಂಗೆ ತುಂಬ ಬೇಜಾರಾಯಿತು ಶ್ರೀ. ಅವರೆಲ್ಲ ಹಿಂದೆ ನಾನು ಹೇಗೆ ಸುಖವಾಗಿರಲಿ ಹೇಳು? ಅದಕ್ಕೆ ನಾನು ಅವ್ರ ಹಿಂದೆನೇ ಹೋಗೋಣ ಅಂತ ಹೊರಟಿದ್ದೆ. ನೀವು ಹಾಗೆ ಹೋಗಿದ್ರೆ ನಿಮ್ಮ ಹಿಂದೆ ನಾನು ಬರ್ತಿದ್ದೆ ಗೊತ್ತಾ? ಬಿಡ್ತು ಅನುಶ್ರೀ, ಇನ್ಮೇಲೆ ಯಾವತ್ತೂ ನೀನು ಹಾಗೆ ಯೋಚನೆ ಮಾಡಬೇಡ, ನಾನು ಹಾಗೆ ಯೋಚನೆ ಮಾಡಲ್ಲ. ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಇನ್ಯಾವತ್ತೂ ಸಹಾಯ ನಿರ್ಧಾರ ತಗೊಳ್ಳಲ್ಲ ಅಂತ. ನಾನು ಒಬ್ಳು ಕೈಲಿ ಆಣೆ ಮಾಡಿಸ್ಕೊಂಡ್ರೆ ಸಾಕೇನೋ? ಅವ್ರೆಲ್ರ ಕೈಲೂ ಆಣೆ ಮಾಡಿಸ್ಕೊ ನೀನು. ಇನ್ಯಾವತ್ತು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಇನ್ಯಾವತ್ತೂ ಸಹಾಯ ನಿರ್ಧಾರ ತಗೊಳ್ಳಲ್ಲ ಅಂತ ಎಲ್ಲರೂ ನನಗೆ ಪ್ರಾಮಿಸ್ ಮಾಡಿದ್ದಾರೆ. ನೀವು ಮಾಡಿ. ಸರಿ ಕಣಶ್ರೀ, ಇನ್ಯಾವತ್ತೂ ಅಂಥ ನಿರ್ಧಾರಕ್ಕೆ ಬರೋದಿಲ್ಲ, ಯೋಚನೆ ಕೂಡ ಮಾಡೋದಿಲ್ಲ, ಪ್ರಾಮಿಸ್ ಆಯಿತಾ? ಸರಿ ಕಣಶ್ರೀ, ಇನ್ಮೇಲೆ ಎಲ್ಲರೂ ಖುಷಿಯಾಗಿರೋಣ ಆಯಿತಾ? ಹೇಗೆ ಖುಷಿಯಾಗಿರೋದು ಮಾಮ್? ನನ್ನೇ ನಂಬಿ ಬಂದ ನನ್ನ ಹೆಂಡತಿಗೆ ಕೈ ತುತ್ತು ಹಾಕಿ ಬೆಳೆಸಿರೋ ನನ್ನ ಅಮ್ಮಂದಿರಿಗೆ ಅನ್ನ ಹಾಕೋ ಯೋಗ್ಯತೆ ಇಲ್ಲದೆ ಹೋಯ್ತಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತದೆ. ನನ್ನ ದೃಷ್ಟಿಲಿ ನಾನೇ ಚೀಪ್ ಆಗಿಬಿಟ್ಟಿದ್ದೀನಿ. ನನ್ನ ಮಗ ಯಾವತ್ತೂ ಚೀಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅವನು ಯಾವತ್ತಿದ್ರೂ ಚೀಫ್.
ನೀನು ಯಾವತ್ತೂ ಯಾರ ಮುಂದೆನೂ ತಲೆ ತಗ್ಸಿ ನಿಲ್ಬೇಡ. ಹಾಗೆ ಮಾಡೋದಕ್ಕೆ ನಿನ್ನ ಕಲಾ ಮಾಮ್ ಬಿಡೋದೂ ಇಲ್ಲ. ಕೈಯಲ್ಲಿ ಒಂದು ಕೆಲಸನೇ ಇಲ್ವಲ್ಲ ಮಾಮ್. ಈಗೇನು ನಿಂಗೊಂದು ಕೆಲಸ ಬೇಕು ತಾನೇ? ನಾನು ನಿಂಗೊಂದು ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಮಾಮ್ ಪ್ಲೀಸ್, ತಮಾಷೆ ಮಾಡೋ ಟೈಮ್ ಅಲ್ಲ ಇದು. ತಮಾಷೆ ಮಾಡ್ತಿಲ್ಲ ಶ್ರೀ, ನಿಜವಾಗ್ಲೂ. ನಾಳೆ ಬೆಳಗ್ಗೆನೇ ನಿಂಗೊಂದು ವಿಸಿಟಿಂಗ್ ಕಾರ್ಡ್ ಕಳಿಸ್ತೀನಿ. ಆ ಅಡ್ರೆಸ್ಗೆ ಹೋಗು, ನಿಂಗೆ ಅಲ್ಲಿ ಕೆಲಸ ಗ್ಯಾರಂಟಿ ಸಿಗುತ್ತೆ. ನೋಡ್ತಾ ಇರು. ಹೌದಾ? ನಿಜವಾಗ್ಲೂ ಕಣೋ. ಆಲ್ ದಿ ಬೆಸ್ಟ್ ಶ್ರೀ. ಥ್ಯಾಂಕ್ ಯು ಸೋ ಮಚ್ ಮಾಮ್. ಬಾಯ್. ಬಾಯ್. ಏನು ಮಾಡ್ತಿದ್ಯಾ? ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಅವ್ರ ಮನೆ ಬಿಟ್ಟು ಹೋಗೋದಕ್ಕೆ ನಾನು ಕಾರಣ ಅಲ್ಲ.